ಅಟ್ರಾಸಿಟಿ ಕೇಸ್ನಲ್ಲಿ ಮುನಿರತ್ನ ಜೈಲು ಪಾಲಾಗಿದೆ. ಆ ಜೈಲು ವಾಸ ಮುಂದುವರಿಯುತ್ತಾ ಅಥವಾ ಜಾಮೀನು ಸಿಗುತ್ತಾ? ಇವತ್ತು ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಿನ್ನೆ ಸಂಪೂರ್ಣ ವಿಚಾರಣೆ ನಡೆಯಿತು. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ನಿನ್ನೆ ಎರಡೂ ಕಡೆಯ ವಕೀಲರ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದರು. ಸರ್ಕಾರದ ಪರ ಎಸ್ಪಿಪಿ ಪ್ರದೀಪ್ ಕುಮಾರ್ ವಾದವನ್ನ ಮಂಡಿಸಿದ್ರು. ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನ ಮಂಡಿಸಿದ್ರು. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಇವತ್ತೇನಾಗತ್ತೆ ಅನ್ನೋದು. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಜಾಮೀನು ಸಿಗುತ್ತಾ? ವೈಯಾಲಿ ಕಾವಲು ಠಾಣೆಯಲ್ಲಿ ದಾಖಲಾಗಿದ್ದಂತಹ ಅಟ್ರಾಸಿಟಿ ಕೇಸ್ ಅದು. ಜಾತಿ ನಿಂದನೆ ಮಾಡಿದ್ದಾರೆ, ಜೀವ ಬೆದರಿಕೆಯನ್ನು ಒಡ್ಡಿದ್ದಾರೆ ಎನ್ನುವಂತಹ ಭಾರಿ ಗಂಭೀರ ಆರೋಪದಡಿ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿ ನಂತರ ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿರುವಂಥದ್ದು. ಜೈಲು ವಾಸ ಮುಂದುವರಿಯುತ್ತಾ? ಜಾಮೀನು ಸಿಗುತ್ತಾ? ಇವತ್ತು ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಇದು ಒಂದು ಕೇಸ್ನಲ್ಲಿ ಮೊದಲು ದಾಖಲಾದಂತಹ ಕೇಸು. ಅದು ಸಾಲದು ಅಂತ ಈಗ ಮತ್ತೊಂದು ಕೇಸ್ ಬೇರೆ ದಾಖಲಾಗಿದೆ. ಹಾಗಿದ್ರೆ ಈ ಹಿಂದಿನ ಕೇಸ್ನ ವಿಚಾರ ಏನು ಇವರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಅಟ್ರಾಸಿಟಿ ಕೇಸು ಈಗ ಅತ್ಯಾಚಾರದ ಕೇಸು. ಒಟ್ಟಾರೆಯಾಗಿ ಮುನಿರತ್ನ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಈ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಹೇಗಿದೆ ಕಾನೂನಲ್ಲಿ ಅವಕಾಶ? ಜಾಮೀನು ಸಿಗೋ ಚಾನ್ಸಸ್ ಇರುತ್ತಾ? ಹೇಗೆ? ಪ್ರತಿಮಾ, ಅಂದರೆ ನಿನ್ನೆ ವಾದ ಪ್ರತಿವಾದ ಎರಡನ್ನೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಆಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಆಲಿಸಿರುವಂಥದ್ದು. ಅಂದರೆ ಬಹುತೇಕ ಈ ಒಂದು ಆರೋಪಕ್ಕೆ, ಅಂದರೆ ಇವರ ಮುನಿರತ್ನ ವಿರುದ್ಧ ಇರುವಂತಹ ಆರೋಪಕ್ಕೆ ಯಾವ ರೀತಿ ಒಂದು ಸಾಕ್ಷ್ಯಗಳಿದೆ ಅನ್ನೋದನ್ನು ಕೋರ್ಟ್ ನೋಡುತ್ತೆ ಮೊದಲಿಗೆ. ಅಂದರೆ ಎಲ್ಲವೂ ಕೂಡ ಆಡಿಯೋವನ್ನು ಇಟ್ಕೊಂಡಿದ್ದಾರೆ. ಕೇವಲ ಆಡಿಯೋ ಸಾಕ್ಷಿ ಇದಾಗಿರೋದ್ರಿಂದ ಅದನ್ನು FSLಗೆ ಕಳಿಸುವಂತಹ ಕೆಲಸ ಆಗುತ್ತೆ. ಮತ್ತು ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲನ್ನು ಕೂಡ 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಪೊಲೀಸರು ಆ ಸ್ಯಾಂಪಲನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಆ ವಾಯ್ಸ್ ಸ್ಯಾಂಪಲ್ಲು ಮತ್ತು ಆ ಆಡಿಯೋ ಏನು ಮಾತಾಡಿದ್ದಾರೆ ಅನ್ನೋಲಾದಂತಹ ಆಡಿಯೋ ಏನಿದೆ, ಆ ಎರಡೂ ಆಡಿಯೋವನ್ನು ಮ್ಯಾಚ್ ಮಾಡಿ ನೋಡ್ತಾರೆ. ಆ ನಂತರ ಇದು ಮುನಿರತ್ನದೇ ಆಡಿಯೋ ಅನ್ನೋದು ಆ ನಂತರ FSL ವರದಿ ಬಂದ ನಂತರ ಒಂದು ಗೊತ್ತಾಗುತ್ತೆ. ಹೀಗಾಗಿ ಬಹುತೇಕ ಒಂದು ಜಾಮೀನು ಸಿಗುವಂಥ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಈ ಒಂದು ಜಾತಿ ನಿಂದನೆ ಪ್ರಕರಣದಲ್ಲಿ ಇರುವಂಥದ್ದು. ಯಾಕಂದರೆ ಕೇವಲ ಆಡಿಯೋ ಸಾಕ್ಷಿಯನ್ನು ಇಟ್ಕೊಂಡು ಏನು ಸರ್ಕಾರದ ಪರ ವಕೀಲ SPP ಪ್ರದೀಪ್ ಕುಮಾರ್ ಅವರು ಕೂಡ ವಾದವನ್ನು ಮಾಡಿದ್ರು. ಮತ್ತು ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ಅವರು ಕೂಡ ವಾದವನ್ನು ಮಾಡಿದ್ರು. ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ. ಇವತ್ತು ಒಂದು ರಿಸರ್ವ್ ಅನ್ನು ಮಾಡಿರೋದು. ಯಾವ ರೀತಿ ಒಂದು ತೀರ್ಪನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಇನ್ನೂ ಅಫಿಷಿಯಲ್ FSL ರಿಪೋರ್ಟ್ ಬರಬೇಕಾಗತ್ತೆ. ಅಂದರೆ ಮುನಿರತ್ನದೇ ಆಡಿಯೋ ಅಂತ ಕನ್ಫರ್ಮೇಷನ್ ಬೇಕಾಗುತ್ತೆ. ಹೀಗಾಗಿನೇ ಇವತ್ತು ಏನಾಗುತ್ತೆ ಅಥವಾ ಮಧ್ಯಂತರ ಜಾಮೀನು ಏನಾದರೂ ನೀಡುತ್ತಾ ಕೋರ್ಟು ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಪ್ರತಿಮಾ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.